ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಹಿನ್ನೆಲೆ ರಾಜ್ಯಪಾಲರ ವಿರುದ್ಧ ಮಂಡ್ಯದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಗೋ ಬ್ಯಾಕ್ ಘೋಷಣೆಯನ್ನ ಕೂಗಿ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗೋ ಬ್ಯಾಕ್ ಗವರ್ನರ್ ಗೋ ಬ್ಯಾಕ್. ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಟೈರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಕೈ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೀತಾ ಇದೆ. ರಾಜ್ಯಪಾಲರು ಬಿಜೆಪಿ ಏಜೆಂಟ್ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಷಡ್ಯಂತ್ರದಿಂದ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿದೆ. ಕಾಂಗ್ರೆಸ್ ಅನ್ನ ಅಸ್ಥಿರಗೊಳಿಸೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡ್ತಾ ಇರುವಂತಹ ಪ್ರಯತ್ನ ಇದು. ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆಯನ್ನ ನೀಡಬಾರದು ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಮಂಡ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ನೀವು ನೋಡಬಹುದಾಗಿದೆ. ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಏನ್ ಕೊಟ್ಟಿದ್ರು ಅದನ್ನ ವಿರೋಧಿಸಿ ರಾಜ್ಯಪಾಲರ ವಿರುದ್ಧ, ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗೋ ಬ್ಯಾಕ್ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಗವರ್ನರ್ ಗೋ ಬ್ಯಾಕ್ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಧಿಕ್ಕಾರ ಕೂಗಿ ಪ್ರತಿಭಟಿಸ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ರಾಜ್ಯಪಾಲರಿಗೆ ಧಿಕ್ಕಾರ. ಸಂವಿಧಾನ ಏನಿವತ್ತು ಕರ್ನಾಟಕ ರಾಜ್ಯದ ಪಾಲರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಅದು ಸಂವಿಧಾನ ವಿರೋಧಿ. ಏನಿವತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಇದ್ದಾರೆ. ಇದು ನಾವೆಲ್ಲರೂ ಈ ರಾಜ್ಯದಂತ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ. ಈ ರಾಜ್ಯದ ಜನ 136 ಸೀಟ್ಗಳನ್ನ ಕೊಟ್ಟು ಚುನಾಯಿತ ಸರ್ಕಾರವನ್ನು ಇವರು ಕೇಂದ್ರ ಸರ್ಕಾರದವರು ಬೀಳಿಸಲಿಕ್ಕೆ ಎಲ್ಲ ರಾಜ್ಯಗಳಲ್ಲೂ ಯಾರು ಕಾಂಗ್ರೆಸ್ಸೇತರ ಸರ್ಕಾರಗಳಿವೆ, ಬಿಜೆಪಿಯೇತರ ಸರ್ಕಾರಗಳಿವೆ, ಅವೆಲ್ಲವನ್ನು ಕೂಡ ಇವರು ಬಿಜೆಪಿಯವರು ಉನ್ನಾರ ಮಾಡಿ ರಾಜ್ಯಪಾಲರ ಮುಖಾಂತರ ಸರ್ಕಾರಗಳನ್ನ ಕೆಡಲಿಸಲಿಕ್ಕೆ ಹೊರಟಿದ್ದಾರೆ. ಏನ್ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ. ಇತ್ತ ಕುರುಬ ಸಂಘದಿಂದ ಪ್ರತಿಭಟನೆ ಆರಂಭ ಆಗಿದೆ. ರಾಜ್ಯಪಾಲರು ಬಿಜೆಪಿ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಷಡ್ಯಂತ್ರ ಅಂತ ಕೂಗ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಬಸ್ ಹತ್ತಿಸ್ತಾ ಇರುವಂತಹ ಪೊಲೀಸರು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಬಾರದು ಅನ್ನೋದಾಗಿ ಪ್ರತಿಭಟನೆಗೆ ತಡೆಯನ್ನ ಒಡ್ಡಿದ್ದಾರೆ. ರಸ್ತೆಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ಇದು ಕುರುಬ ಸಂಘದಿಂದ ನಡೀತಾ ಇರುವಂತಹ ಪ್ರತಿಭಟನೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರೋದೇ ತಪ್ಪು. ರಾಜ್ಯಪಾಲರು ಹಾಗೆ ಬಿಜೆಪಿ ವಿರುದ್ಧವಾಗಿ ಘೋಷಣೆಯನ್ನ ಕೂಗ್ತಾ ಪ್ರತಿಭಟಿಸ್ತಾ ಇರುವಂತಹ ನೂರಾರು ಜನರನ್ನ ಗಮನಿಸಬಹುದು. ಪ್ರಾಸಿಕ್ಯೂಷನ್ ಒಂದು ಷಡ್ಯಂತ್ರ ಅಂತ ಇವರು ಪ್ರತಿಭಟಿಸ್ತಾ ಇದ್ದಾರೆ. ಜೊತೆಗೆ ಇದೀಗ ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಪೊಲೀಸರು ಅವರನ್ನ ತಡೆದಿದ್ದಾರೆ. ರಸ್ತೆಯಲ್ಲಿ ಪ್ರತಿಭಟಿಸಬಾರದು ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಭಾಗದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ವಿ. ಬೆಳಗ್ಗೆ ಯಾವಾಗ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಪರ್ಮಿಷನ್ ಅನ್ನ ಕೊಡ್ತಾರೋ ಅಲ್ಲಿಂದ ಆರಂಭ ಆಯ್ತು. ಇವನ್ ಡಿಕೆಶಿ ಕೂಡ ಹೇಳ್ತಾ ಇದ್ರು, ಹಿಂದುಳಿದ ವರ್ಗಗಳ ಒಬ್ಬ ನಾಯಕ 2ನೇ ಬಾರಿ ಸಿಎಂ ಆಗ್ತಾರೆ ಅಂತ ಹೇಳಿನೇ ಆಗಿದ್ದಾರೆ ಅಂತಾನೆ. ಇವೆಲ್ಲ ಷಡ್ಯಂತ್ರಗಳಾಗ್ತಾ ಇದೆ. ಇದನ್ನ ಸಹಿಸೋದಕ್ಕಾಗ್ತಾ ಇಲ್ಲ ಬಿಜೆಪಿ ಅವರಿಗೆ. ಹಾಗಾಗಿ ಈ ರೀತಿಯ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಸಿಎಂ ಜೊತೆಗೆ ಇರ್ತೀವಿ, ಜೊತೆಗೆ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಡಿಸಿಎಂ ಕೂಡ ಹೇಳ್ತಾ ಇದ್ರು. ಇಲ್ಲಿ ಜನ ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ, ಕುರುಬ ಸಂಘದಿಂದ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. ರಾಜ್ಯಪಾಲರ ಆದೇಶ ಇವತ್ತು ಏನಿತ್ತು ಅನುಮತಿ, ಅದನ್ನ ವಿರೋಧ ಮಾಡಿ ಕುರುಬ ಸಂಘದಿಂದ ಪ್ರತಿಭಟನೆ ಆಗ್ತಾ ಇದೆ. ತಳ್ಳಾಟ ನೂಕಾಟ ಕೂಡ ನಡೀತಾ ಇದೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ. ರಸ್ತೆಯಲ್ಲೇ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಪೊಲೀಸರು ತಡೆಯೊಡ್ಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ ಅವರನ್ನ ಪೊಲೀಸ್ ಬಸ್ ಹತ್ತಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು.